ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಪದ ತಿಂದೆ ಹೊರಟೋದ್ಲು ಅಂತನಾ? ಹಸಿವಾದ್ರೆ ಅವಳೆ ಬಂದು ತಿಂತಾಳ್ ಬಿಡು. ನೋಡೇ ಅಳಿಯ, ಈ ಕಾಲದಲ್ಲಿ ಮೂರನೇ ವ್ಯಕ್ತಿಗಳ ಬಗ್ಗೆ, ಹೊರಗಿನವ್ರ ಬಗ್ಗೆ ಎಷ್ಟು ಕಮ್ಮಿ ತಲೆಗಂಡಿಸ್ಕೊಳ್ತೀವೋ ಅಷ್ಟು ಒಳ್ಳೇದು. ಕೇವಲ ಒಂದು ಫ್ರೆಂಡ್ಗಾಗಿ ನೀನು ಇಷ್ಟೊಂದು ಒದ್ದಾಡೋದು ನನಗ್ಯಾಕೋ ಕರೆಕ್ಟ್ ಅಲ್ಲ ಅನಿಸ್ತಿದೆ. ನಮಗೆ ಹೇಳ್ದ ಹಾಗೆ ಆ ಹುಡುಗಿ ಫ್ರೆಂಡ್ ಅಲ್ಲ ಅನ್ಸುತ್ತೆ. ಹೌದು, ಸಂಪದ ನನ್ನ ಫ್ರೆಂಡ್ ಅಲ್ಲ. ಮತ್ತೇನು ಬಾವಾ? ಅದಕ್ಕಿಂತ ಜಾಸ್ತಿ. ಅಂದ್ರೆ ಇನ್ನೂ ಅರ್ಥ ಆಗ್ಲಿಲ್ವಾ ಲಕ್ಷ್ಮಿ? ಪ್ರೀತಿಸ್ತಿರೋ ಹುಡುಗಿ ಅಂತಿದ್ದಾನೆ. ಚಿಚೆ, ಅವಳನ್ನ ಪ್ರೀತಿಸೋದು ಅಂದ್ರೇನು? ಆ ಹುಡುಗಿ ಅಣ್ಣ ಸಿದ್ದುಗೆ ಒಳ್ಳೆ ಫ್ರೆಂಡ್ ಅಲ್ವಾ? ಅವನ್ ಸಾಯ್ಬೇಕಾದ್ರೆ ನನ್ ತಂಗಿ ಜವಾಬ್ದಾರಿ ನಿಂದೆ ಕಣೋ, ಒಳ್ಳೆ ಆರ್ಟಿಸ್ಟ್ ಮಾಡು ಅಂತ ಕೈ ಮೇಲೆ ಕೈ ಇಟ್ಟು ಸತ್ ಹೋದ. ಅದಕ್ಕೆ ಇವನ್ ಇಷ್ಟೊಂದು ಬೇಜಾರಾಗಿದ್ದಾನೆ. ಕ್ಷಮ್ಸಪ್ಪ ಅಳಿಯ, ರಾಜಮ್ಮ ಏನೋ ಗೊತ್ತಿಲ್ಲದೆ ಹಾಗೆ ಮಾತಾಡ್ಬಿಟ್ಲು. ಪರವಾಗಿಲ್ಲ ಮಾವ, ಅಪಾಸ ಮಾಡ್ಕೊಂಡಿದ್ದು ಅತ್ತೇನೇ ಅಲ್ವಾ? ಸರಿ ಬಾವಾ, ಆ ನೋವನ್ನ ಮನ್ಸಲ್ಲಿ ಇಟ್ಕೊಳ್ದೆ ಹೊಟ್ಟೆ ತುಂಬಾ ಊಟ ಮಾಡು. ನೀವ್ ಆಜ್ಞೆ ಮಾಡಿದ್ಮೇಲೆ ತಪ್ಸೋಕಾಗತ್ತಾತೆ? ಖಂಡಿತ ಪಾಲಿಸ್ತೀನಿ. ನನಗ್ ಬೇಕು ಅಂತ ಪ್ರತಿ ಸಲ ತೊಂದರೆ ಕೊಡ್ತಾನೆ ಇದೆಯಾ ಕಲ್ಯಾಣಿ? ಕಾಫಿಲಿ ಖಾರ ಹಾಕ್ದಾಗ್ಲೇ ನಿನ್ ಕುತ್ಕೆ ಹಿಡಿದು ಮನೆಯಿಂದ ಆಚೆ ಹಾಕಿದ್ರೆ ನನ್ ಧ್ವನಿ ಹೋಗ್ತಾ ಇರ್ಲಿಲ್ಲ, ನಿನಗೆ ಪ್ರಸ್ಥಾನೂ ನಡೀತಾ ಇರ್ಲಿಲ್ಲ. ಯಾವ್ದಾದ್ರೂ ಒಂದು ರೀತಿಲಿ ನಿನ್ನ ಸಿಕ್ಕ ಹಾಕಿಸ್ಬೇಕು, ಶೌರ್ಯ ನಿನ್ನ ಅಸಹ್ಯ ಪಡೋ ಹಾಗೆ ಮಾಡ್ಬೇಕು ಅಂತ ಪ್ರಯತ್ನ ಮಾಡೋ ಪ್ರತಿ ಸಲನೂ ನೀನೇ ಗೆಲ್ತಾ ಇದ್ಯಾ. ಅದನ್ನ ನೋಡಿ ಎಲ್ರೂ ಸಂತೋಷ ಪಡ್ತಾ ನನ್ನ ಕಡೆ ನೋಡೋ ನೋಟ ನೆನ್ಪಗ್ ಬಂದ್ರೆ ನನ್ ಮನ್ಸು ಅಗ್ನಿ ಪರ್ವತದ ಹಾಗೆ ಕುದಿಯತ್ತೆ. ಆದಷ್ಟು ಬೇಗ ಅದು ಬ್ಲಾಸ್ಟ್ ಆಗಿ ಎಲ್ಲಾನು ಹಾಳು ಮಾಡತ್ತೆ. ಆ ಸೇಟು ಬಂದು ಮಾಡಿದ್ದೆಲ್ಲ ನೀನೇ ಅಂತಾನೆ. ಶೌರ್ಯನೇ ನಿನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಮಾಡೋಣ ಅಂತ ಅನ್ಕೊಂಡ್ರೆ ಆ ಸೇಟು ನೀನಲ್ಲ ಅಂತ ಹೇಳಿ ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ನಿನ್ನ ಮೇಲಿದ್ದಿದ್ದ ಪ್ರೀತಿ ನನ್ನ ಮಗನ್ಗೆ ಇನ್ನೂ ಜಾಸ್ತಿ ಆಯ್ತು. ನಿನ್ನ ಮೊಸಳೆ ಕಣ್ಣೀರಿಂದ ನನ್ನ ಮಗನ್ ತಲೆ ಕೆಡೋ ಹಾಗೆ ಮಾಡಿ ನಿನ್ ಸೆರ್ಗಿಗೆ ಗಂಟು ಹಾಕೊಂಡಿದ್ಯಾ. ಜೊತೆಗೆ ಆ ಅನುಪಮ ಯಾವತ್ತೂ ಇಲ್ದೇ ಇರೋ ಸಂತೋಷದಿಂದ ಓಡಾಡ್ತಾ ಇದ್ದಾಳೆ. ಶೌರ್ಯ ಮತ್ತೆ ಆ ಅನುಪಮನ್ನ ಅಮ್ಮ ಅಂತ ಕರೀತಿದ್ದಾನೆ. ಹೀಗೆ ನಡೀತಾ ಇದ್ರೆ ಮುಂದೆ ಒಂದು ದಿನ ಶೌರ್ಯ ಮನೆ ಮಧ್ಯದಲ್ಲಿರುವಂತ ಗೋಡೆನ ಕೆಡಬಿಡ್ತಾನೆ. ಅದು ನಡಿಬಾರ್ದು. ಅದು ನಡೆಯೋ ಹೊತ್ತಿಗೆ ಅವನ ಮನ್ಸನ್ನ ಬದಲಾಯಿಸ್ಬೇಕು. ಅದಕ್ಕೆ ಯಾರೋ ಒಬ್ಬರನ್ನ ಹಾವಾಗಿ ಉಪಯೋಗಿಸ್ಕೋಬೇಕು. ನಾನೊಬ್ಳೆ ಏನಾದ್ರೂ ಮಾಡಕ್ ಹೋದ್ರೆ, ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಲ್ರು ನನ್ನ ಕಡೆ ಬೆರಳು ಮಾಡಿ ತೋರಿಸ್ತಾರೆ. ಆದ್ರೆ ಜೊತೆಗೆ ಯಾರಾದ್ರೂ ಇದ್ರೆ ಎಲ್ಲಾನು ಅವ್ರ ಮೇಲೆ ಹಾಕ್ಬೋದು. ಅಂಥವ್ರು ಯಾರಿದ್ದಾರೆ? ಹಾ, ಪಲ್ಲವಿ. ಪಲ್ಲವಿ ಒಬ್ಳೆ ನನಗೆ ಸ್ವಲ್ಪ ಹತ್ತಿರವಾಗಿ ಯೋಚಿಸೋದು. ದಮಯಂತಿ, ಮುಂದೆ ಕಥೆನ ಯಾವ ಕಡೆ ತಿರುಗಿಸ್ತಾ ಇದ್ಯಾ? ಕಲ್ಯಾಣಿನ ಟಾರ್ಚರ್ ಮಾಡೋದ್ರ ಕಡೆಗ, ಇಲ್ಲ ಶೌರ್ಯ ಕಲ್ಯಾಣಿನ ಬೇರೆ ಮಾಡೋದ್ರ ಕಡೆಗ? ಇಲ್ಲ ಅಂದ್ರೆ ಯಾರು ಅನ್ಕೊಳ್ಳದಿರೋ ರೀತಿಯಲ್ಲಿ ನಿನ್ ಮೇಲೆ ಅನುಮಾನ ಬರ್ದಿರೋ ಹಾಗೆ ಏನಾದ್ರೂ ಪ್ಲಾನ್ ಮಾಡ್ತಾ ಇದ್ಯಾ? ತಿನ್ನೋದಕ್ಕೆ ರುಚಿ ಯಾಕೆ? ನಿಜಾನೇ ಬಿಡು, ಆದ್ರೂ ಸೀರಿಯಲ್ ಕಥೆಯಲ್ಲಿ ಅಲ್ಟಿಮೇಟ್ ಆಗಿ ಹೀರೋ ಅಂತಾನೆ ಗೆಲ್ಲೋದು. ಅಂದ್ರೆ ನನ್ನ ವಿಲನ್ ಅಂತಿದ್ದೀರಾ? ಅನ್ನೋದೇನೋ ವಿಷಯ ಅದೇ ಅಲ್ವಾ? ಹಾಗೆ ಅನ್ಕೊಳ್ಳಿ.
ಯಾರು ಏನೇ ಅಂದ್ಕೊಂಡ್ರು ನಾನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಈ ಸಲ ನಾನು ಕೊಡೋ ಏಟಿಗೆ ನಿಮ್ಮ ಸೋದ್ರು ಸೊಸೆ ಮತ್ತೆ ಅವಳು ಫ್ಯಾನ್ಸು, ಅದೇ ನಮ್ಮಮ್ಮನ ಬ್ಯಾಚು, ಅಯ್ಯೋ ಕಲ್ಯಾಣಿ ಜೀವನ ಹೀಗಾಗೋಯ್ತಲ್ಲ ಅಂತ ಕಣ್ಣೀರ್ ಹಾಕ್ಬೇಕಾಗತ್ತೆ. ನಿನಗೆ ನರಕ ಗ್ಯಾರಂಟಿ. ನೀನ್ ಚಿಕ್ಕ ಹುಡುಗಿ ಅಂತಾನೂ ಅರ್ಥ ಆಗ್ತಿಲ್ಲ, ಅಥವಾ ದೊಡ್ಡೋಳು ಅಂತಾನೂ ಅರ್ಥ ಆಗ್ತಿಲ್ಲ. ಆದ್ರೆ ನಿನ್ ಚೇಷ್ಟೆ, ನಿನ್ ಪ್ರೀತಿ, ನಿನ್ ಸ್ವಚ್ಛವಾದ ಮನಸ್ಸನ್ನು ನೋಡ್ತಿದ್ರೆ ಪ್ರೀತಿ ಜಾಸ್ತಿ ಆಗ್ತಿದೆ ಗೊತ್ತಾ. ನಾನು ನಿನ್ನ ಅನಾವಶ್ಯಕವಾಗಿ ಅಪಾರ್ಥ ಮಾಡ್ಕೊಂಡೆ, ನೋವು ಕೊಟ್ಟೆ. ಯಾಕೆ ನೀನ್ ತಪ್ಪಾಗಿ ಮಾತಾಡ್ದೆ ಅಂತಂದ್ರೆ ನಾನು ತಪ್ಪು ಮಾಡಲಿಲ್ಲ ಅಂತ ಒಂದು ಬಾರಿಸಿ ಹೇಳಬೇಕಿತ್ತು ತಾನೆ. ನಾನಾಗ್ಲಾದ್ರೂ ನಂಬ್ತಿದ್ನೇನೋ. ನನಗೀಗಲೂ ಅರ್ಥ ಆಗದೆ ಇರೋ ವಿಷಯ ಏನು ಅಂದ್ರೆ, ನಾನು ಅಂದ್ರೆ ನಿನಗೆ ಯಾಕಷ್ಟಿಷ್ಟ ಕಲ್ಯಾಣಿ? ನಿನ್ನನ್ನು ಅಪಾರ್ಥ ಮಾಡಿಕೊಂಡು ನಿನಗಿಷ್ಟ ಇಲ್ಲದೆ ನಿನ್ನ ಕೇಳ್ದೇನೆ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದೆ. ಹೋಗ್ಲಿ, ತಾಳಿ ಕಟ್ಟಿದ ಮೇಲಾದ್ರೂ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ ಅಂದ್ರೆ ಅದೂ ಇಲ್ಲ. ನಿನ್ ತಪ್ಪಿದೆಯೋ ಇಲ್ವೋ ಅಂತಾನು ಯೋಚನೆ ಮಾಡಿದೆ, ನಿನಗೆ ಪನಿಷ್ಮೆಂಟ್ ಕೊಟ್ಬಿಟ್ಟೆ. ನಿನ್ನ ತುಂಬಾ ಪ್ರೀತಿಸೋರಿಂದ ನಾನು ದೂರ ಮಾಡಿದೆ. ಅವರಿಗೂ ನಿನಗೂ ಮಧ್ಯೆ ಗೋಡೆ ಕಟ್ಟಿದೆ. ಸಂಪದ ಮೇಲಿರೋ ಕೋಪನ ನಿನ್ಮೇಲೆ ತೋರಿಸ್ದೆ. ಆದರೂ ನನ್ನ ಮಗುನ ನಿನ್ನ ಮಗು ಥರ ನೋಡ್ಕೋತಿದ್ಯಾ. ಅವನಿಗೇನಾದ್ರೂ ಆದ್ರೆ ಪ್ರಾಣ ಹೋದಷ್ಟು ನೋವು ಪಡ್ತೀಯ. ನೀನ್ ನನಗೆ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಅದೃಷ್ಟನೇ. ಶಿವ ಪಾರ್ವತಿಗೆ ತನ್ನ ಅರ್ಧ ಭಾಗ ಕೊಟ್ಟಿದ್ದಾನೆ ಅಂದ್ರೆ ಅದು ಅತಿಯಾದ ಪ್ರೀತಿಯಿಂದ ಅನ್ಕೊಂಡೆ. ಆದ್ರೆ ಪ್ರೀತಿ ಅಂದ್ರೆ ಅದೇ ಅಂತ, ಹಾಗೆ ಇರುತ್ತೆ ಅಂತ ನಿನ್ನ ನೋಡಿದ ಮೇಲೆ ಅರ್ಥ ಆಯ್ತು. ಗುಣದಲ್ಲಿ ನಾನು ರಾಮ ಅಲ್ಲ ಅಂತ ನನಗೆ ಗೊತ್ತು. ಆದ್ರೆ ನೀನು ಮಾತ್ರ ಸೀತೆನೆ. ಎಷ್ಟೇ ಕಷ್ಟ ಬಂದ್ರು, ಕಣ್ಣೀರು ಬಂದ್ರು ನಮ್ಮ ಸಂಬಂಧ ಹೀಗೆ ಇರಬೇಕು ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಐ ಲವ್ ಯು ಕಲ್ಯಾಣಿ, ಐ ಲವ್ ಯು.
ತುಂಬಾ ಪ್ರೀತಿ ಇದೆ, ಆದ್ರೆ ಹೊರಗಡೆ ಹೇಳ್ಕೊಳಲ್ಲ ಅಂತ ನನಗೆ ಯಾವತ್ತಿಂದನೂ ಡೌಟ್ ಇತ್ತು ಆಫೀಸರ್. ಇವತ್ತು ನೀವು ನನಗೆ ಪ್ರೀತಿಯಿಂದ ತಿನ್ನಿಸ್ದಾಗ ಅದೇ ನಿಜ ಅಂತ ಅರ್ಥ ಆಯ್ತು. ಅನುಪಮಮ್ಮ ಹೇಳ್ದಂಗೆ ತಮ್ಗೆ ಸುಮ್ನೆ ಕೋಪ ಬಂದ್ಬಿಡುತ್ತೆ. ಇಲ್ಲ ಇಲ್ಲ, ನಿಮ್ ಮೂಗಿನ ಮೇಲೆ ಇರುತ್ತೆ ಕೋಪ. ನನಗೆ ಊಟ ಮಾಡಿಸಿ ಸುಸ್ತಾಗಿ ಹಾಗೆ ನಿದ್ದೆ ಮಾಡಿದ್ದೀರಾ? ಅಟ್ಲೀಸ್ಟ್ ಯೂನಿಫಾರ್ಮ್ ಕೂಡ ತೆಗ್ದಿಲ್ಲ. ಬ್ಯಾಡ್ ಬಾಯ್. ಅಲ್ಲ ಅಲ್ಲ, ಬ್ಯಾಡ್ ಆಫೀಸರ್. $2 ಲಕ್ಷಕ್ಕೂ ಮೇಲ್ ಬೆಲೆ ಬಾಳೋ ಒಡವೆ ಅಂದ್ರೆ ಅದನ್ನ ನೀನ್ ಕೊಟ್ಟಿರ್ಬೇಕು, ಇಲ್ಲ ಅಂದ್ರೆ ಇವಳು ಗಂಡ ಪ್ರೀತಿಯಿಂದ ಕೊಟ್ಟಿರ್ಬೇಕು. ಇಲ್ಲ ಅಂದ್ರೆ ಇನ್ಯಾರಾದ್ರೂ. ಯಾಕೆ ಸ್ಯಾಮ್ ಅಲ್ಲಿವರೆಗೂ ಬಂದು ಊಟ ಮಾಡದೆ ಬಂದ್ಬಿಟ್ಟೆ? ನಂದೇನಿದೆ ಸಿದ್ದು, ನೀನು ನಿಮ್ಮಮ್ಮ ಊಟ ಮಾಡಿದ್ರಲ್ಲ ಅಷ್ಟು ಸಾಕು. ನೀವು ಚೆನ್ನಾಗಿದ್ರೆ ಸಾಕು, ನಾನ್ ಚೆನ್ನಾಗಿದ್ದ ಹಾಗೆ. ಯಾಕೆ ಅಂದ್ರೆ ನಿಮ್ಮ ದಯೆ ದಾಕ್ಷಿಣ್ಯದಿಂದ ತಾನೆ ನಾನ್ ಬದುಕ್ತಾ ಇರೋದು. ಹಂಗಸ್ತಿದ್ಯಾ ಸ್ಯಾಮ್? ಇಲ್ಲ ಸಿದ್ದು, ನಿಮ್ಮಮ್ಮ ಅಂದ ಮಾತುಗಳನ್ನ ನೆನಪಿಸ್ತಾ ಇದ್ದೀನಿ. ನಮ್ಮಮ್ಮ ಕೋಪದಲ್ಲಂದ್ರು ಅಂತ ಮಾತ್ರ ಹೇಳ್ಬೇಡ ಸಿದ್ದು. ಕೇಳಿಸ್ಕೊಂಡ್ ಬೇಜಾರಾಗ್ಬಿಟ್ಟಿದೆ. ನಿಮ್ಮಮ್ಮ ನನ್ಗೆ ನೋವು ಕೊಡ್ಬೇಕು ಅಂತ ಹೇಳ್ಬೇಕು ಅಂತಾನೆ ಹೇಳಿದ್ದು. ನಿಮ್ಮಮ್ಮ ದಿನದಿಂದ ದಿನಕ್ಕೆ ನನ್ನ ಕೆಲಸದವ್ರಿಗಿಂತ ಕೀಳಾಗಿ ನೋಡ್ತಿದ್ದಾರೆ ಸಿದ್ದು. ನಮ್ಮಮ್ಮ ಮಾತ್ರ ಅಲ್ಲ ಸ್ಯಾಮ್, ನಿನ್ ಕಡೆಯಿಂದನೂ ತಪ್ಪಿದೆ. ನೀನ್ ನನ್ನ ಜೊತೆ ಬಂದಾಗಿಂದ ನನ್ನ ಹೆಂಡತಿ ಅಂತಾನೆ ಅನ್ಕೊಂಡಿದ್ದೀನಿ. ನೀನ್ ಯಾವತ್ತೂ ಶೌರ್ಯ ಹೆಂಡತಿ ಅನ್ಕೊಂಡೇ ಇಲ್ಲ. ನಾನು ನಮ್ಮಮ್ಮನ ಮಾತು ಕೇಳ್ದೇನೆ ನಿನ್ ಬಗ್ಗೆನೇ ಯೋಚನೆ ಮಾಡ್ತೀನಿ ಸ್ಯಾಮ್. ಆದ್ರೆ ನೀನು ಮಗು ನೋಡಕ್ಕೆ ಪದೇ ಪದೇ ಹೋಗ್ತಾನೆ ಇದೆಯಾ. ಅದು ತಾಯಿ ಪ್ರೀತಿ, ಅದಕ್ಕೆ ನಾನೇನು ಹೇಳಲ್ಲ. ಆದ್ರೆ ಇದಕ್ ಮುಂಚೆ ಏನಂದೆ ಸ್ಯಾಮ್? ನೆಕ್ಲೆಸ್ ಹೇಗ್ ಬಂತು ಅಂದ್ರೆ ನನ್ ಗಂಡನ ದುಡ್ಡಲ್ಲಿ ತಂದಿದ್ದೀನಿ, ನಿನಗೆ ಯಾಕೆ ಅಂತ ನಮ್ಮಮ್ಮನ್ನೇ ಕೇಳ್ದೆ. ಆ ಕ್ಷಣ ನಿನ್ ಬಾಯಲ್ಲಿ ಶೌರ್ಯನೇ ನನ್ ಗಂಡ ಅಂತ ಕೇಳಿದಾಗ ನನಗೆ ಮನ್ಸಿಗೆ ತುಂಬಾ ಬೇಜಾರಾಯ್ತು. ಅಂತದ್ರಲ್ಲಿ ನಮ್ಮಮ್ಮಂಗೆ ಬೇಜಾರಾಗಲ್ವಾ? ನನ್ನ ಮಗ ಹುಚ್ಚಿನ ತರ ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನೆ. ಆ ಹುಡುಗಿ ಇನ್ನ ಶೌರ್ಯನೇ ಗಂಡ ಅಂತ ಅನ್ಕೋತಿದ್ದಾಳೆ ಅನ್ಕೊಳಲ್ವಾ? ಅವಳು ಮನ್ಸಿಗೆ ಬೇಜಾರಾಗಲ್ವಾ ಸ್ಯಾಮ್? ಒಂದ್ಸರಿ ಯೋಚನೆ ಮಾಡು. ಆ ಕೋಪದಲ್ಲಿ ನಿಂಗೊಂದು ಮಾತಂದ್ಲು, ಆದ್ರೂ ಕಲ್ಯಾಣಿ ಹೆಸರಲ್ಲಿ ನಿನ್ ನೆಕ್ಲೆಸ್ ಯಾಕೆ ತಂದೆ ಸ್ಯಾಮ್? ಯಾಕೆ ಅಂದ್ರೆ ಅವಳಿಂದ ನಾವು ತುಂಬಾ ನಷ್ಟ ಅನುಭವಿಸಿದೀವಿ. ಅದಕ್ಕೆ ಇವತ್ತು ನಾವು ಹೀಗಿರೋದಕ್ಕೆ ಕಾರಣ ಆ ಕಲ್ಯಾಣಿನೇ. ಶೌರ್ಯನ್ನ ಬೇಕು ಅಂತಾನೆ ನಮ್ಮ ಮೇಲೆ ಎತ್ಕಟ್ತಾ ಇದ್ದಾಳೆ. ಅದಕ್ಕೆ ಅವಳ ಮೇಲಿನ ಕೋಪದಲ್ಲಿ ಹೀಗ್ ಮಾಡ್ದೆ. ಶೌರ್ಯಗೂ ಕಲ್ಯಾಣಿಗೂ ಮಧ್ಯೆ ಮನಸ್ತಾಪ ಬರ್ಬೇಕು, ಇಬ್ರು ದೂರ ಆಗ್ಬೇಕು. ಹಾಗ್ ಮಾಡಿದ್ರೆ ದೂರ ಆಗ್ಬಿಡ್ತಾರ ಸ್ಯಾಮ್? ಮರ್ಯಾದೆ ಹೋದ್ರೆ ದಮಯಂತಿ ಅತ್ತೆ ಶೌರ್ಯ ಸಹಿಸ್ಕೊಳ್ಳೋದಿಲ್ಲ. ಕಲ್ಯಾಣಿಗೆ ನರ್ಕ ತೋರಿಸ್ತಾಳೆ. ಆದ್ರೆ ಶೌರ್ಯ ಕಲ್ಯಾಣಿ ಹತ್ರ ಆದ್ರಲ್ವಾ, ಪ್ರಸ್ತಾವ ಕೂಡ ಆಗೋಯ್ತಲ್ವಾ? ಅಂದ್ರೆ ಈಗ ಕಲ್ಯಾಣಿ ಹಾಗೆ ಮಾಡ್ತಾಳೆ ಅಂದ್ರೆ ನಂಬ್ತಾನ? ಪ್ರಸ್ತಾವ ನಡೆದಿದೆ ಅಂದ್ರೆ ನಾನಂತೂ ನಂಬಲ್ಲ. ಶೌರ್ಯ ಅಷ್ಟು ಸುಲಭವಾಗಿ ನನ್ನ ಮರ್ತ್ ಹೋಗಲ್ಲ. ಒಂದು ಸಲ ಪ್ರೀತಿಸಿದ್ರೆ ಅಷ್ಟು ಸುಲಭವಾಗಿ ಮರ್ತ್ ಹೋಗಲ್ಲ. ಮೇಲ್ಗಡೆ ಮಾತ್ರ ಕೋಪದಲ್ಲಿರ್ತಾನೆ. ಅದಕ್ಕೆ ಅವರು ತುಂಬಾ ಹತ್ರ ಆಗೋದ್ರೊಳಗೆ ದೂರ ಮಾಡ್ಬೇಕು ಅಂತ ನೋಡ್ತಿದ್ದೀನಿ. ನಾವ್ ಎಷ್ಟು ನೋವು ಅನುಭವಿಸ್ತಿದೀವೋ ಅವಳು ಕೂಡ ಅಷ್ಟೇ ಅನುಭವಿಸ್ಬೇಕು.
ಕಲ್ಯಾಣಿ ಇಷ್ಟು ಬೆಳಗ್ಗೆನೆ ಎಲ್ಲಿಗೆ ಹೋಗಿದ್ದಾಳೆ? ನಿನ್ನೆ ರಾತ್ರಿ ಶೌರ್ಯ ಇವಳ ಮೇಲೆ ಕರುಣೆ ತೋರಿಸಿ ತಿನ್ಸಿದ್ದನ್ನ ಜಾಸ್ತಿ ಆಗೋಗಿದೆ ಅನ್ಸತ್ತೆ. ನಿನ್ನೆ ಇಡೀ ದಿನ ಉಪವಾಸ ಇದ್ರು ಸುಸ್ತೆಲ್ಲ ಹೋಗಿ ಬೆಳಿಗ್ಗೆನೆ ರಂಗೋಲಿ ಹಾಕೋಕ್ ಹೋಗಿದ್ದಾಳೆ. ಇವಳನ್ ಮತ್ತೆ ಹೀಗೆ ನೋಡ್ತಾ ಇದ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ಇವಳು ಮುಖ ನೋಡ್ತಾ ಇದ್ರೆ ಇವಳು ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ಬೇಕು ಅನ್ನಿಸ್ತಾ ಇದೆ. ಏನತ್ಗೆ ನಿಮ್ ಸೊಸೆ ರಂಗೋಲಿ ಹಾಕ್ತಿದ್ರೆ ಸಂತೋಷದಲ್ಲಿ ನೋಡ್ತಿದ್ದೀರಾ? ನೀವ್ ಹೀಗ್ ದೂರದಲ್ಲಿ ನಿಂತ್ಕೊಂಡು ಅವಳನ್ನೇನು ಮಾಡ್ದೆ ಅವಳ ಸಂತೋಷನ ಹಾಳು ಮಾಡದೆ ಸುಮ್ಮನೆ ನಿಂತ್ಕೊಂಡಿದ್ರೆ ನೋಡೋರ್ಗೆ ಹಾಗೆ ಅನ್ಸೋದು. ಅದ್ಗೆ ಅಪ್ಪಿ ತಪ್ಪಿ ಈ ಸಮಯದಲ್ಲಿ ಅತ್ತೆ ಏನಾದ್ರೂ ಇಲ್ಲಿ ಬಂದ್ರು ಅನ್ಕೊಳ್ಳಿ, ಅವ್ರ ಮೊಮ್ಮಗಳನ್ನ ನೋಡಿ ಖುಷಿ ಪಟ್ಟು ನಿಮ್ಮನ್ನ ನೀನ್ ಯಾವತ್ತಾದ್ರೂ ಹೀಗ್ ಮಾಡಿದ್ಯಾ? ಚಿಕ್ಕ ಹುಡುಗಿ, ಅದ್ರಲ್ಲೂ ಸಿಟಿಯಲ್ಲಿ ಬೆಳ್ದು ಬಂದಿರೋ ಹುಡುಗಿ, ಅವಳೇ ಬೆಳಗಿನ ಜಾವ ಎದ್ದು ರಂಗೋಲಿ ಹಾಕ್ತಿದ್ರೆ ನೀವು ಮಾತ್ರ ಮನೆ ಮುಂದೆ ದೃಷ್ಟಿ ಬೊಂಬೆ ತರ ನಿಂತ್ಕೊಂಡಿದ್ಯಲ್ಲ ಅಂತ ಕೇಳ್ತಿದ್ರು. ಏಯ್, ಇದೆಲ್ಲ ನಿನ್ನ ಮನ್ಸಲ್ಲಿರೋ ಮಾತುಗಳಲ್ಲ ಅಲ್ವಾ? ಅಯ್ಯೋ, ಎಂತ ಮಾತು ಹೇಳಿದ್ರಿ ಅತ್ಗೆ. ಆದ್ರೂ ನಿಮ್ಮನ್ನಂದು ನನ್ಗೇನ್ ಸಿಗುತ್ತೆ ಅತ್ಗೆ? ಅವಳಿಗೇನಾದ್ರೂ ಅಂದ್ರೆ ಅಲ್ವಾ, ಅವಳು ಬೇಜಾರು ಮಾಡ್ಕೊಂಡ್ರೆ ಅಲ್ವಾ ನಮ್ಮಿಬ್ರಿಗೂ ಸಂತೋಷ ಆಗೋದು. ಆದ್ರೂ ನೀವು ಬಿಡಿ ಅತ್ಗೆ, ಅದನ್ ಮಾಡೋಣ ಇದನ್ ಮಾಡೋಣ ಅಂತೀರಾ ಹೊರತು ಕಲ್ಯಾಣಿನ ಏನೂ ಮಾಡ್ತಿಲ್ಲ. ನಿನ್ನೆ ಅಷ್ಟೆಲ್ಲ ರಂಪ ಆದ್ರೂ ಶೌರ್ಯ ಅವಳ ಪರನೇ ನಿಂತಿದ್ದ. ಕರ್ಕೊಂಡು ಹೋಗಿ ಕೈ ತುತ್ತು ತಿನ್ನಿಸ್ದ. ಶೌರ್ಯನ್ನ ಅಷ್ಟು ಗ್ರಿಪ್ಪಲ್ಲಿ ಇಟ್ಕೊಂಡಿದ್ದಾಳವಳು. ಕಾರಣ ಇಲ್ದೆ ನಾವೇನಾದ್ರೂ ಹೇಳಿದ್ರೆ ಕಣ್ಣೀರ್ ಹಾಕೊಂಡು ಶೌರ್ಯನ್ಗೆ ಹೋಗಿ ಹೇಳ್ತಾಳೆ. ಅವನು ಬಂದು ನನಗೇನಾದ್ರೂ ಅಂದ್ರೆ ಅವಳು ಮುಂದೆ ನಾನು ಇನ್ನೂ ಚಿಕ್ಕೋಳಾಗಿ ಹೋಗ್ತೀನಿ. ನೋಡಿದ್ರ ಅತ್ಗೆ, ಕಾಳಿ ಆಗಿರೋ ನಿಮ್ಮನ್ನೇ ಅವಳ ತಂಟೆಗೆ ಬಂದ್ರೆ ಭಯ ಪಡೋ ಹಾಗೆ ಮಾಡಿಟ್ಟಿದ್ದಾಳೆ. ಏನ್ ನೀನ್ ಹೇಳ್ತಾ ಇರೋದು? ನಾನು ಭಯ ಪಡೋದು ಅಂದ್ರೆ ಏನು? ಮತ್ ಹಾಗೆ ಅನ್ಸೋದು ಅತ್ಗೆ. ನಾವು ಅವಕಾಶ ಸಿಗತ್ತೆ ಅಂತ ಕಾಯ್ಬಾರ್ದು, ಅವಕಾಶನ ನಾವೇ ಕ್ರಿಯೇಟ್ ಮಾಡ್ಬೇಕು. ಅದೇನೋ ಕೊನೆಗೆ ನಾನ್ ಕೂಡ ನಿಮಗ್ ಹೇಳೋ ತರ ಆಗಿದೆ. ನೀನು ಕರುಣೆ ತೋರಿಸೋ ಅಗತ್ಯ ಇಲ್ಲ. ನಿನ್ ಹತ್ರ ಏನಾದ್ರೂ ಐಡಿಯಾ ಇದ್ರೆ ಹೇಳು. ಅತ್ಗೆ, ನೀವು ಮೆತ್ತಗ ಅವಳ ಹತ್ರ ಹೋಗಿ ರಂಗೋಲಿ ಕಾಣಿಸಿಲ್ಲ ಅನ್ನೋ ಹಾಗೆ ಕಾಲಿಂದ ಒದ್ಬಿಡಿ. ಅವಾಗ ಕೋಪದಿಂದ ಕಲ್ಯಾಣಿ ನಿಮ್ಗೇನೋ ಒಂದಂತಾಳೆ. ಅವಾಗ ನೀವು ಮುಖ ಮೂತಿ ನೋಡ್ದೆ ಹೊಡೆದು ಬಿಡಿ. ಮತ್ತೆ ಸುಸ್ತಾಗಿ ಅವಳು ಎದೇಳೋಕಾಗ್ದಿರೋ ಹೋಗಿ ಮಂಚ ಹಿಡಿತಾಳೆ. ನಡೆದಿದ್ದು ಹೇಳಿದ್ರೆ ಶೌರ್ಯ ಕೂಡ ಅವಳಿಗೆ ಸಹಾಯ ಮಾಡಲ್ಲ. ನಿನ್ನ ಪೆದ್ದ ತಲೆಯಲ್ಲೂ ಕೂಡ ಒಳ್ಳೆ ಐಡಿಯಾನೇ ಇದೆ ಪಲ್ಲವಿ. ಏನೋ ಎಲ್ಲ ನಿಮ್ಮ ಆಶೀರ್ವಾದ ಅತ್ಗೆ. ಏನ ನೋಟ? ಹೊಡೆಯೋ ತರ ನೋಡ್ತಿದ್ಯಾ? ಹೊಡಿತ್ಯಾ?